नमस्कार, मैं दिशा आचार्य। आप सभी का हमारे चैनल पारिक प्रेजेंटेशंस के दांडेली दैनिक समाचार पर स्वागत करती हूँ। आज तारीख है 8 जनवरी, वार बुधवार। तो चलिए शुरू करते हैं आज के समाचार। सभी को नमस्कार, मैं गोविंद पारिक। दांडेली ग्रामीण पुलिस थाने में आज एक एफआईआर दर्ज कराई गई, जिसका सीआर नंबर है 02/25। पोक्सो के तहत कंप्लेंट दर्ज की गई। पोक्सो मतलब प्रोटेक्शन ऑफ चिल्ड्रन फ्रॉम सेक्सुअल ऑफेंस एक्ट 2012। आरोपी गौस खान पठान, उम्र 50 वर्ष, एक छोटी नाबालिग बच्ची के साथ दुष्कर्म करने की कोशिश। ऐसे असामाजिक तत्व क्या कहे इन्हें, किन शब्दों से इन्हें कहे समझ नहीं आता। ऐसे असामाजिक तत्वों को समाज में रहने का अधिकार बिल्कुल नहीं है। इस वक्त में पुलिस की गिरफ्त में है और पुलिस विभाग द्वारा सही दिशा में पूरी कार्रवाई की जा रही है। और हम तो विशेष निवेदन करेंगे, ऐसे असामाजिक तत्वों को कड़ी से कड़ी सजा मिलनी चाहिए। एक नाबालिग के साथ दुष्कर्म करने की कोशिश, जिसे सोचने मात्र से ही एक भय होने लगता है। पुलिस विभाग से हम विशेष निवेदन करते हैं, ऐसे असामाजिक तत्वों को, दरिंदों को बिल्कुल कड़ी से कड़ी सजा दिलाए। नमस्कार, मैं कांचना कांबळे। दांडेली के मराठा भवन में आज उत्तर कन्नड़ा जिले के सांसद श्री विश्वेश्वर हेगड़े कागेरी जी ने कार्यकर्ता सभा को संबोधित किया। भारत सरकार द्वारा दिए जाने वाले सारी योजनाओं को सभी तक पहुंचाने का निर्देश दिया। हमने उनसे दांडेली से शुरू होने वाले ट्रेन G+2 व एक देश एक चुनाव पर उनसे जानकारी ली। आइए आपको भी सुनाते हैं। ಹೇಳುವಂತ ಉದ್ದೇಶ ಏನಂತ ಹೇಳಿದ್ರೆ, ನೀವೇನು ಇವತ್ತು 6 ಜನ 5 ಜನ ನೀವು ಅವಿರೋಧವಾಗಿ ಆಯ್ಕೆಯಾಗಿ ಬಂದಿದ್ದೀರಿ. ನಿಮ್ಗೆ ಹೇಳೋದು ಇಷ್ಟ ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ನೀವು ಬರಲಿಕ್ಕೆ ಇದು ನಿಮ್ಮ ಒಂದು ಪ್ರಥಮ ಹೆಜ್ಜೆ. ಈ ನಮ್ಮ ಬಂದಿದ್ದಾರೆ ಸಹಕಾರಿ ಸಂಸ್ಥೆಯಲ್ಲಿ 3 ಸಲ ಆರಿಸಿಕೊಡ್ಬೇಕಾದ್ರೆ ಅಷ್ಟು ಸಹಜವಾಗಿ ಆಗುವಂಥ ಕೆಲಸ ಸರ್ಕಾರಿ ಸಂಸ್ಥೆ ಪಂಚಾಯತಿಗಳಿಗೆ ಒಂದ್ಸಲ ಆರಿಸಿಕೊಂಡಂತ ವ್ಯಕ್ತಿ ಮತ್ತೊಮ್ಮೆ ಆರಿಸಿಕೊಡ್ಬೇಕಂದ್ರೆ ಜನ ಯಾಕಂದ್ರೆ ಬಹಳ ತಳಮಟ್ಟಕ್ಕೆ ಕೆಲಸ ಮಾಡುವಂತ ನಮ್ಮ ಭಾರತೀಯ ಜನತಾ ಪಕ್ಷದ ಉದ್ದೇಶ ಏನಿದೆ ಅಂದ್ರೆ, ರೈತರಿಗೆ, ರೈತ ಕಾರ್ಮಿಕರಿಗೆ, ಮಹಿಳೆಯರಿಗೆ, ರೈತ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಅಭಿವೃದ್ಧಿಯಲ್ಲಿ ಒಂದು ಪ್ರಥಮವಾದಂತಹ ಒಂದು ಅವರ ಹೆಜ್ಜೆ ಇರಬೇಕು ಅಂತ ಹೇಳಿ ಮೊನ್ನೆ ನಮ್ಮ ಕೇಂದ್ರ ಸರ್ಕಾರ ಪಶುಸಂಗೋಪನಾ ಇಲಾಖೆಯ ಮೂಲಕ ಪ್ರಾಣಿಗಳ ಗಣತಿಯನ್ನು ಮಾಡಿದೆ. ಈ ನಮ್ಮ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಪ್ರಾಣಿಗಳ ಗಣತಿ ನಡೀತಾ ಇದೆ. ಮನುಷ್ಯರಲ್ಲಿ ಪ್ರಾಣಿಗಳ ಗಣತಿ ನಡೀತಾ ಇದೆ. ಎಮ್ಮೆ ಎಷ್ಟದವು, ಆಕಳ ಎಷ್ಟದವು, ನಾಯಿ ಸಾಕಿದ್ರೆ ನಾಯಿ ಎಷ್ಟದವು, ಕುರಿ ಸಾಕಿದ್ರೆ ಕುರಿ ಎಷ್ಟೈತಿ, ಕೋಳಿ ಸಾಕಿದ್ರೆ ಕೋಳಿ ಎಷ್ಟದವು, ಯಾಕೆ ಮಾಡ್ತಾರೆ ಅವರು ಅದು ಯಾವುದು ಕೇಳಕ್ಕಿಲ್ಲ, ಬೀದಿ ನಾಯಿ ಯಾಕೆ ಈ ಗಣತಿ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೊಂದು ವಿಚಿತ್ರ ಆಗ್ತದೆ. ನಮ್ಮ GDP ಅಂತ ನಾವು ತಗೊಳ್ತೇವೆ, ದೇಶದ GDP ಲೆಕ್ಕ ಹಾಕ್ಬೇಕಾದ್ರೆ ಈ ಪ್ರಾಣಿಗಳ ಪಶುಸಂಗೋಪನಾ ಇಲಾಖೆಯ ಮೂಲಕ 3% GDP ಮೇಲೆ ಪರಿಣಾಮ ಬೀರ್ತದೆ. 3%, 3% GDP ಮೇಲೆ ಪರಿಣಾಮ ಬೀರ್ತದೆ. ಇದರ ಅರ್ಥ ಏನು? ಮಾಧ್ಯಮದ ಸ್ನೇಹಿತರು, ದಾಂಡೇಲಿಗೆ ಸಂಸತ್ನಾದ ನಂತರ ನಾನು ಬಂದಿದ್ದೆ. ಮೆಂಬರ್ಶಿಪ್ ಮಾಡೋದಕ್ಕೆ ಅವತ್ತೆಲ್ಲ ಕಡೆಗೆ ಓಡಾಡಿದ್ವಿ.
ನಾನು ದಾಂಡೇಲಿದೇವು ಎಷ್ಟು ಮೆಂಬರ್ ಆಯಿತು ಮೆಂಬರ್ಶಿಪ್ 11,000 ಮೆಂಬರ್ಶಿಪ್ ಆಗಿದೆ. ಸಕ್ರಿಯ ಎಷ್ಟಾದ್ರು 9 ಸಕ್ರಿಯರಾಗಿದ್ದಾರೆ. 9 ಸಕ್ರಿಯರಾಗಿ 11,000 ಮೆಂಬರ್ಶಿಪ್ ಮಾಡಿ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಜೊಯ್ಡಾ, ದಾಂಡೇಲಿ, ಹಳಿಯಾಳ, ನಮ್ಮ ಜಿಲ್ಲೆಯಲ್ಲಿ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ಸದಸ್ಯರನ್ನು ಮಾಡಿರೋ ಕ್ಷೇತ್ರ ಅಂತ ಹೆಗ್ಗಳಿಕೆ ಮಾಡ್ತೀನಿ. ಹಾಗಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸದಸ್ಯತ್ವವನ್ನು ನೀವೆಲ್ಲರೂ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿದ್ದೀರಿ. ನಿಮಗೆ ಮತ್ತೆ ಮತ್ತೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮರ್ತೋಗಿತ್ತು, ಆಮೇಲೆ ಹೇಳಿದ್ರು ನೀವು ಸಂಸದರಾಗಿದ್ದಕ್ಕೆ ಮಾಡಿದ್ವಿ ಅಂತ. ಅಂದರೆ ನಾನು ಬಂದು ಹೋಗಿದ್ದಿಲ್ಲ, ನಾವು ನೀವು ಯಾವಾಗಲೂ ಭೇಟಿ ಆಗ್ತಿರ್ತೀವಿ, ಜಿಲ್ಲಾ ಸಮಿತಿ ಸಭೆ ಅಲ್ಲಿ ಇಲ್ಲಿ ಎಲ್ಲೋದ್ರೂ ಭೇಟಿ ಆಗ್ತಿರ್ತೀವಿ. ನಾನು ಮತ್ತು ದಾಂಡೇಲಿಗೆ ಬಂದು ಹೋಗಿದ್ದೇನೆ ಅಂತ. ಸರ್ ಅವತ್ತಲ್ಲಿ ಮಾಡಲಿಕ್ಕಾಗಲಿಲ್ಲ, ರಸ್ತೆಯಲ್ಲಿ ಹಾಗಾಗಿ ಇವತ್ತು ಇಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದರು. ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಾನು ಸಂಸತ್ನ ನಂತರದಲ್ಲಿ ಲೋಕಸಭೆ ಅಧಿವೇಶನದಲ್ಲಿ ಭಾಗವಹಿಸ್ತಾ ಕ್ಷೇತ್ರದಲ್ಲಿ ಎಲ್ಲ ಕಡೆಯಲ್ಲಿಯೂ ಪ್ರವಾಸ ಮಾಡ್ತಿರೋದನ್ನು ನೀವೆಲ್ಲ ಗಮನಿಸಿದ್ದೀರಿ. ನಮಗೆ ಯಾವ್ಯಾವ ಕೆಲಸ ಆಗೋದಿದೆಯೋ ಆ ಎಲ್ಲ ಕೆಲಸಗಳನ್ನು ಪೆಂಡಿಂಗ್ ಏನೇನು ಬಿದ್ದಿತ್ತಲ್ಲ ಅದೆಲ್ಲವನ್ನೂ ವೇಗವಾಗಿ ಜಾರಿಗೆ ತರೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೇನೆ. ವಿಶೇಷವಾಗಿ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಲೈನಿನ ವಿಷಯ ಇದೆ. ಇನ್ನು ಕೆಲವೇ ದಿನದಲ್ಲಿ ಅದು ನಮ್ಮ DPR ಸಹ ಸಿದ್ಧ ಆಗಿ ರೈಲ್ವೆ ಬೋರ್ಡಿಗೆ ಅದು ಸಲ್ಲಿಕೆ ಆಗ್ತಾ ಇದೆ. ಅಷ್ಟರ ಹಂತಕ್ಕೆ ಹೋಗಿದೆ. ಡಬಲ್ ಲೈನ್ ಆಗುತ್ತೆ, ಅಲ್ಲಿ ಡಬಲ್ ಲೈನು ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಲೈನ್ ಆಗುತ್ತೆ. ವಾಜಪೇಯಿ ಅವರು ಫೌಂಡೇಶನ್ ಮಾಡಿರೋದು. ಹಾಗಾಗಿ ನಾವು ಅದನ್ನು ತ್ವರಿತಗತಿಯಲ್ಲಿ ಮಾಡಬೇಕು ಅಂತ. ಹಾಗೆ ತಾಳಗುಪ್ಪ, ಶಿರ್ಸಿ, ಮುಂಡಗೋಡು, ಹುಬ್ಬಳ್ಳಿಗೆ ಹೊಸ ರೈಲ್ವೆ ಲೈನ್, ಅದು ಸರ್ವೆ ಕೆಲಸ, DPR ಕೆಲಸ ಎಲ್ಲ ನಡೀತಾ ಇದೆ. सभी को नमस्कार। इस वक्त मेरे साथ यहाँ के MP साहब कागेरी जी साहब, सबसे पहले आपको नव वर्ष की बहुत बहुत बधाई और शुभकामनाएं सर। सर जी, एक विशेष मुद्दा है ट्रेन, जो दांडेली में से हुबली या बेंगलुरु की तरफ जाना है, एक दूसरा G2+ सर जी, और तीसरा एक देश एक चुनाव। आज पहली मीटिंग हुई दिल्ली में, तो ट्रेन G+2, जिसको वाजपेयी आवास योजना शायद नाम दिया गया है, और एक देश एक चुनाव, इस पर आप अगर रोशनी डालें तो अच्छा होगा। ट्रेन ನಮಸ್ಕಾರ. ದಾಂಡೇಲಿ ನಗರದ ಜನತೆಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ಸಂಸದನಾದ ನಂತರ ಮತ್ತೊಮ್ಮೆ ಇವತ್ತು ದಾಂಡೇಲಿಗೆ ಬರೋದಕ್ಕೆ ಅವಕಾಶ ಆಗಿದೆ. ನಾನು ಸಂಸದನನ್ನಾಗಿ ಆಯ್ಕೆ ಮಾಡಿ ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಕ್ಷೇತ್ರ ಜನತೆಗೆ, ದಾಂಡೇಲಿ ಜನತೆಗೆ ಮತ್ತು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ದಾಂಡೇಲಿಗೆ ಕೊರೋನಾಕ್ಕಿಂತ ಮೊದಲು ಒಂದು ಟ್ರೈನ್ ಬರ್ತಾ ಇತ್ತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಅದಕ್ಕೆ ಆಗ ಕರೋನಾ ಸಂದರ್ಭದಲ್ಲಿ ಅದು ನಿಲ್ತು. ಈಗ ಮತ್ತೆ ಪುನರ್ ಪ್ರಾರಂಭಿಸಬೇಕು ಅಂತ ಕೇಂದ್ರ ಸಚಿವರಾದಂಥ ಶ್ರೀಯುತ ಸೋಮಣ್ಣಾಜಿಯವರು, ಪ್ರಹ್ಲಾದ್ ಜೋಶಿಯವರು, ನಾವೆಲ್ಲ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಮಾಡಿದ್ದೀವಿ. ಅದು ಬೆಂಗಳೂರಿಂದ ಬಂದು ಟ್ರೈನನ್ನು ಕಳಿಸ್ಬೇಕೋ, ಸೊಲ್ಲಾಪುರದಿಂದ ಬಂದು ಟ್ರೈನ್ ಕಳಿಸ್ಬೇಕೋ, ಈ ವಿಷಯ ಚರ್ಚೆ ನಡೆದಿದೆ. ತಾಂತ್ರಿಕವಾಗಿ ಅದು ಯಾವ ಟ್ರೈನ್ ಕಳಿಸೋದು ಅಂತ ಫೈನಲ್ ಆದಮೇಲೆ ಟ್ರೈನ್ ಸದ್ಯದಲ್ಲೇ ಅದು ದಾಂಡೇಲಿಗೆ ಬರೋದಕ್ಕೆ ಈ ಪ್ರಯತ್ನ ಆಗಿದೆ. ಅದನ್ನು ಯಶಸ್ವಿ ಆಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ಎರಡನೇದಾಗಿ, ಇಲ್ಲಿ ಕೇಂದ್ರ ಸರ್ಕಾರದ ಸಹಾಯದಿಂದ ದಾಂಡೇಲಿಯಲ್ಲಿ ಮನೆ ಕಟ್ತಾ ಇರುವಂಥ ಬೃಹತ್ ಯೋಜನೆ ಇದೆ, G+2 ಈ 2 ಯೋಜನೆ ಏನು, ಅದು ಅರ್ಧಂಬರ್ಧಾಗಿ ವರ್ಷಾನುವರ್ಷದಿಂದ ಫಲಾನುಭವಿಗಳಿಗೆ ಸಿಗದೆ ಇವತ್ತು ಕಟ್ಟಿರೋ ಆಸ್ತಿಯೂ ಹಾನಿ ಒಳಗಾಗ್ತಾ ಇದೆ. ಅರ್ಹ ಫಲಾನುಭವಿಗಳು ಅದು ಸಿಗದೆ ಇಲ್ಲದೆ ಇರುವಂಥ ಸ್ಥಿತಿ ಇದೆ. ನಾನು ಇದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಡೆದಂಥ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಅವರು ಹೇಳೋ ಪ್ರಕಾರ ಫಲಾನುಭವಿಗಳು ಕೊಡಬೇಕಾದಂಥ ಹಣದ
ಗ್ಯಾರಂಟಿ ಹಿನ್ನೆಲೆಯಲ್ಲಿ ಬ್ಯಾಂಕ್ ಲೋನು ಇತ್ಯಾದಿ ಸಮಸ್ಯೆಯಿಂದಾಗಿ ನಮಗೆ ಅದು ಪೂರ್ಣಗೊಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಇವತ್ತು ಸಮಿತಿಯ ಸದಸ್ಯರು ಅನೇಕರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಪ್ರಮುಖರು ಸಹ ಈ ಎಲ್ಲ ಸಂಗತಿಯನ್ನು ಗಮನಕ್ಕೆ ತಂದಿದ್ದಾರೆ. ನಾನು ಮೇಲಾಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಆ G+2 ಯೋಜನೆಯಿಂದ ಏನು ಮನೆ ಕಟ್ಟಿರೋದಿದೆ ಅದು ಪೂರ್ಣಗೊಳಿಸಿ ಬೇಗ ಕೊಡುವಂತೆ ರಾಜ್ಯ ಸರ್ಕಾರಕ್ಕೂ ನನ್ನ ಆಗ್ರಹದ ಮಾತುಗಳನ್ನು ನಾನು ಹೇಳ್ತೇನೆ. ನಾನು ಕೊನೆಯದಾಗಿ ನಮ್ಮ ದೇಶಕ್ಕೆ ಮೂಲಭೂತವಾದ ಅನೇಕ ಸುಧಾರಣಾ ಕ್ರಮವನ್ನು ನರೇಂದ್ರ ಮೋದಿಜಿಯವರು ನಿರಂತರವಾಗಿ ತರ್ತಾ ಇದ್ದಾರೆ. ನಮ್ಮ ದೇಶದ ಅವಿಭಾಜ್ಯ ಅಂಗ ಕಾಶ್ಮೀರ ಅನ್ನೋದಕ್ಕೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಆರ್ಟಿಕಲ್ 370 ಏನು ತೊಂದರೆ ಇತ್ತು ಆ ತೊಂದರೆಯನ್ನು ದೂರ ಮಾಡಿ ಇವತ್ತು ದೇಶದ ಅವಿಭಾಜ್ಯ ಅಂಗ ಜಮ್ಮು ಕಾಶ್ಮೀರ ಆಗಿದೆ. ಅದೇ ರೀತಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಹೊಸ ಪಾರ್ಲಿಮೆಂಟ್ ಆಗಿದೆ, ಚಂದ್ರಯಾನ ಆಗಿದೆ. ಇದೆಲ್ಲ ಸಾಕಷ್ಟು ಸಾಧನೆಗಳಾಗಿದೆ. ಈಗ ವಫ್ ಕಾಯ್ದೆಯಲ್ಲಿದ್ದಂತಹ ದೋಷಗಳನ್ನೆಲ್ಲ ದೂರ ಮಾಡಿ ದೇಶದ ಜನ ಒಂದು ಅನ್ನುವಂಥ ಹೊಸ ಕಾಯ್ದೆ ಸಹ ಬಂದಿದೆ. ಹಾಗೆಯೇ ಈ ದೇಶಕ್ಕೆ ಅಗತ್ಯವಾಗಿ ಆಗಲೇಬೇಕಾದಂಥ ಒನ್ ನೇಷನ್ ಒನ್ ಇಲೆಕ್ಷನ್ನು ಸಹ ಈಗ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದ್ದಾರೆ. ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಸಭೆಗಳಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ಇದು ಸ್ವೀಕಾರ ಆಗೇ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ನರೇಂದ್ರ ಮೋದಿಜಿಯವರು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಮತ್ತು ಈ ದೇಶದ 140 ಕೋಟಿ ಜನತೆಗೆ ಒಳ್ಳೆಯದಾಗೋದನ್ನು ಮಾಡ್ತಾರೆ ಮತ್ತು ಜಗತ್ತಿಗೆ ನಾಯಕತ್ವವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರಿಂದ ಆಗ್ತಾ ಇದೆ ಅನ್ನುವಂಥ ಹೆಮ್ಮೆ ನಮಗಿದೆ. ನಾವೆಲ್ಲರೂ ಕೇಂದ್ರ ಸರ್ಕಾರದ ಯೋಜನೆಯ ಫಲ ನಮ್ಮ ಜನತೆಗೆ ಸಿಗುವಂತೆ ನೋಡಿಕೊಳ್ಳಬೇಕು ಮತ್ತು ನರೇಂದ್ರ ಮೋದಿಜಿಯವರ ಜೊತೆಗಿದ್ದು ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆ ರಕ್ಷಣೆಗೆ ನಾವು ಕಾರಣೀಕರ್ತರಾಗಬೇಕು ಅಂತ कल जो हमने आपसे सवाल पूछा था उसका सही जवाब है राजा शांतनु। कमेंट्स में जवाब देने वाले हैं शैला सुतार, काव्या बी ठाकुर, नितिन कुमार हलस्की, कृष्णा नाइक, अभिषेक यादव प्रयागराज यूपी से, मनोज कुमार चौधरी, प्रवीण मिश्रा, जब्बार पठान, योगेश कदम, लतीफा शेख, असलम नवाब, खलीलुल्लाह मिर्जा भाई, दादा पीर जलेगार, शीतल महाले और FMS शेख। आज का सवाल, विश्व में सबसे ज्यादा भूकंप किस देश में आते हैं? कमेंट्स में जरूर बताएगा। अंत तक हमसे जुड़े रहने के लिए सभी दर्शकों का धन्यवाद। कल फिर मुलाकात होगी हमारे इसी चैनल पारी प्रेजेंटेशन पर।